ನಮಸ್ಕಾರ ವೀಕ್ಷಕರೇ, ನವಗ್ರಹ ಪರಿಹಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. ವೀಕ್ಷಕರೇ, ಇಂದಿನ ವಿಷಯ, ಹೆಣ್ಣು ಋತುಮತಿ ಆದಾಗ ದೇವಸ್ಥಾನಕ್ಕೆ ಹೋದರೆ ಮೈಲಿಗೆ ಆಗುತ್ತದೆಯೇ? ಇದು ನಿಜವಾಗಿಯೂ ಶಾಸ್ತ್ರದಲ್ಲಿರುವುದೇ ಅಥವಾ ಇಂದಿನ ಕಾಲದ ಆಚರಣೆಗೆ ಬೇರೆ ಕಾರಣವಿತ್ತೆ? ಇಂದು ಯಾರನ್ನು ನೋಯಿಸದೆ ಹೆಣ್ಣನ್ನು ಗೌರವಿಸುತ್ತಾ, ಧರ್ಮವನ್ನು ಗೌರವಿಸುತ್ತಾ ಈ ಒಂದು ಜನರೇಷನ್ಗೆ ಈ ಒಂದು ವಿಷಯ ವಿಜ್ಞಾನ ಏನ್ ಹೇಳುತ್ತದೆ ಎಂಬುದನ್ನು ಈ ವಿಡಿಯೋ ಮುಖಾಂತರ ತಿಳಿಯೋಣ. ವಿಡಿಯೋನ ಕೊನೆವರೆಗೂ ನೋಡಿ. ವೀಕ್ಷಕರೇ, ಇಂದಿನ ಕಾಲದಲ್ಲಿ ಒಂದು ಹೆಣ್ಣು ಮಗು ಋತುಮತಿ ಆದರೆ ದೇವಸ್ಥಾನಕ್ಕೆ ಹೋಗ್ಬಾರ್ದು, ಮನೆ ಒಳಗಡೆ ಪ್ರವೇಶ ಮಾಡಬಾರ್ದು, ಅಡುಗೆ ಮಾಡಂಗಿಲ್ಲ, ಯಾವುದೇ ಶುಭ ಕಾರ್ಯಗಳು ಹಬ್ಬ ಹರಿದಿನಗಳು ಮಾಡಬಾರ್ದು, ಇದು ಮೈಲಿಗೆ ಮುಟ್ಟು ಅಂತೇಳಿ ಹಿರಿಯರು ಹೇಳ್ತಾ ಇದ್ರು. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನಮ್ಮ ಪೂರ್ವಿಕರು ಹಿರಿಯರು ಮಾಡಿರ್ತಕ್ಕಂಥ ಪದ್ಧತಿಗೆ ಒಂದು ವೈಜ್ಞಾನಿಕ ಕಾರಣವಿದೆ. ಇದು ಎಷ್ಟರ ಮಟ್ಟಿಗೆ ತಮ್ಮ ಹೆಣ್ಣು ಮಕ್ಕಳ ಜೀವನದ ಮೇಲೆ ಪ್ರಭಾವ ಬೀಳುತ್ತೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗ್ಬೋದು ವೀಕ್ಷಕರೇ. ಹೆಣ್ಣು ಋತುಮತಿ ಆದಾಗ ಅವರ ಆರೋಗ್ಯದ ದೃಷ್ಟಿಯಿಂದ ನಮ್ಮ ಗುರು ಹಿರಿಯರು ಮಾಡಿರ್ತಕ್ಕಂಥ ಪದ್ಧತಿಗೆ ಒಂದು ಅರ್ಥಗರ್ಭಿತವಾಗಿದೆ. ಅದು ಯಾವ ರೀತಿಯಪ್ಪ ಅಂದ್ರೆ ನೋಡಿ, ಒಂದು ಹೆಣ್ಣು ಮಗು ಋತುಮತಿ ಆದಾಗ ರಕ್ತಸ್ರಾವಾಗುತ್ತೆ, ರೆಸ್ಟ್ ಬೇಕು, ಹೊಟ್ಟೆ ನೋವು, ಸೊಂಟ ನೋವು, ಆಯಾಸ ಆಗ್ತಕ್ಕಂಥದ್ದು, ದೇಹದಲ್ಲಿರ್ತಕ್ಕಂಥ ಶಕ್ತಿ ಕುಗ್ಗುತ್ತದೆ, ಮಾನಸಿಕವಾಗಿ ಕಿರಿಕಿರಿ ಇರುತ್ತೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂತ ಹೇಳಿದ್ರು. ಕಾರಣ ನೋಡಿ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಿಂದಿನ ಕಾಲದಲ್ಲಿ ದೇವಸ್ಥಾನಗಳು ಯಾವ ರೀತಿ ಇತ್ತು? ಬೆಟ್ಟ ಗುಡ್ಡಗಳು, ದೇವಸ್ಥಾನಗಳು ಊರಿಂದ ಆಚೆಗಡೆ ಇರ್ತಾ ಇತ್ತು. ಅಥವಾ ಮನೇಲಿರ್ತಕ್ಕಂಥ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡಿ, ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಮನೆ ಶುಚಿ ಮಾಡಬೇಕು, ಸ್ನಾನ ಮಾಡಬೇಕು, ಸುಮಾರು ಕೆಲಸ ಕಾರ್ಯಗಳಿರ್ತದೆ. ಈ ಒಂದು ಸಮಯದಲ್ಲಿ 5 ರಿಂದ 6 ದಿನ ಕಾಲಮಾನದಲ್ಲಿ ರಕ್ತಸ್ರಾವ ಆಗಿರುತ್ತೆ ಆ ಹೆಣ್ಣು ಮಗುಗೆ. ಆಗ ಆಲ್ರೆಡಿ ಅವರು ಮಾನಸಿಕವಾಗಿ ಕುಗ್ಗಿರ್ತಾರೆ, ನಿಶಕ್ತಿಯಿಂದ ಇರ್ತಾರೆ, ಹೊಟ್ಟೆ ನೋವು, ಸೊಂಟ ನೋವು, ಆಯಾಸ, ಈ ರೀತಿ ಇರ್ಬೇಕಾದಾಗ ಈ ಒಂದು ಎಲ್ಲಾ ಮನೆಯಲ್ಲಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಿದ್ದೆ ಆದ್ರೆ ಅವ್ರಿಗೆ ಆಯಾಸ ಆಗೋದು ಇನ್ನಷ್ಟು ಕಷ್ಟಕರವಾಗ್ತಿತ್ತು. ಆಗ ನಮ್ಮ ಹಿರಿಯರು ಆ ಒಂದು ಹೆಣ್ಣಿನ ಮೇಲೆ ಗೌರವ ಇರೋದ್ರಿಂದ ಆ ಹೆಣ್ಣಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಅವರ ಗೌರವಿತವಾಗಿ ಅವ್ರನ್ನ ಈ ಕೆಲಸಗಳು ಮಾಡಬಾರ್ದು. ನೋಡಿ, ಮನೆ ಕೆಲಸ ಮಾಡೋದು ಇಷ್ಟು ಕಷ್ಟ ಇರುತ್ತೆ. ಆಗಲ್ಲ ಒಟ್ಟು ಕುಟುಂಬಗಳಲ್ಲಿ ಮನೆ ಕೆಲಸ ಮಾಡ್ಬೇಕಾದ್ರೆ ಬಾವಿಯಿಂದ ನೀರು ಸೇದ್ಬೇಕಾಗಿತ್ತು, ಅಥವಾ ಬೋರ್ವೆಲ್ಗಳಲ್ಲಿ ಒತ್ತಿ ನೀರು ತರಬೇಕಾಗಿತ್ತು. ಈ ಒಂದು ಜನರೇಷನ್ ಹೋಲಿಸ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಆಗ ತುಂಬಾ ಕಷ್ಟ ಇತ್ತು. ಆ ಒಂದು ಪರಿಸ್ಥಿತಿ, ಸನ್ನಿವೇಶ, ಪರಿಸರಕ್ಕೆ ಸಂಬಂಧಪಟ್ಟಂಗೆ ಆ ಒಂದು ಕಾಲಘಟ್ಟಕ್ಕೆ ಅದು ಸರಿಯಾಗೇ ಇತ್ತು. ಯಾಕಪ್ಪ ಅಂತಂದ್ರೆ ನೀರು ತರಬೇಕಾದ್ರೆ ಬಾವಿಗೆ ಹೋಗ್ಬೇಕಾಗಿತ್ತು, 1 ಕಿಲೋಮೀಟರ್, ಅರ್ಧ ಕಿಲೋಮೀಟರ್ ದೂರ ಹೋಗಿ ತರಬೇಕಾಗಿತ್ತು. ಆಗ ಅವ್ರ ಕಷ್ಟ ಆಗ್ತಿತ್ತು ಹೆಣ್ಣು ಮಗುಗೆ. ಮತ್ತೆ ಒಟ್ಟು ಕುಟುಂಬಗಳಲ್ಲಿ ಊಟ, ಅಡಿಗೆ ಮಾಡೋದು ನಿಷೇಧ ಮಾಡ್ತಾ ಇದ್ರು. ಊಟ ಮಾಡ್ಬೇಕಾದ್ರೆ ಒಟ್ಟು ಕುಟುಂಬ 20 ರಿಂದ 30 ಜನಕ್ಕೆ ಊಟ ಮಾಡ್ಬೇಕು. ಮುದ್ದೆ ಮಾಡ್ಬೇಕಾದ್ರೆ ತೊಳಸಿ ಎಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಹೆಣ್ಣು ಮಗುಗೆ. ಆಗ ಹಬ್ಬ ಹರಿದಿನಗಳು ಮಾಡ್ಬೇಕಾದ್ರೆ ಸುಣ್ಣ ಬಳಿ, ಸಾರಿಸು, ಶುಚಿ ಮಾಡು ಅಂತಕ್ಕಂಥ ತುಂಬಾ ಕೆಲಸ ಕಾರ್ಯಗಳಿರ್ತಾ ಇತ್ತು. ಈಗ ತರ ಸ್ಮಾರ್ಟ್ ಆಗಿ ಕೆಲಸ ಇರ್ಲಿಲ್ಲ. ಹಾಗಾಗಿ ಹೆಣ್ಣು ಮಗುಗೆ ಕಷ್ಟ ಆಗ್ಬಾರ್ದು, ಅವರ ಗೌರವದಿಂದ, ಅವ್ರಿಗೆ ಆರೋಗ್ಯದ ದೃಷ್ಟಿಯಿಂದ, ಅವರ ಶುಚಿತ್ವ ದೃಷ್ಟಿಯಿಂದ ಅದನ್ನ ನಿಷಿದ್ಧ ಮಾಡಿದ್ದಾರೆ ಹೊರತು ಯಾವುದೇ ದೇವಸ್ಥಾನಕ್ಕೆ ಹೋಗ್ಬಾರ್ದು, ಶುಭ ಕಾರ್ಯಗಳು ಮಾಡಬಾರ್ದು, ಅಥವಾ ಅಪಶಕುನ, ಮುಟ್ಟು, ಕೆಟ್ಟದು ಅಂತಕ್ಕಂಥದ್ದು ತಪ್ಪು. ಹಿರಿಯರಾಗ ಅವ್ರಿಗೆ ಈ ರೀತಿ ಮಾಡಬಾರ್ದಪ್ಪ, ಹಿಂಗಿದೆ ಅಂತೇಳಿ ಹೇಳಿದ್ರೆ ಒಂದಿನ ಮರ್ತೋಗ್ತಾರೆ, ಒಂದಿನ ಮತ್ತೆ 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 ಪದೇ ಪದೇ ಮಾಡ್ತಾರೆ. ಅದೇ ದೇವ್ರ ಮೇಲೆ ಭಕ್ತಿಯಿಂದ ಈ ರೀತಿ ದೇವ್ರದ್ನ ಒಪ್ಪೋದಿಲ್ಲ, ಪೂಜೆ ಒಪ್ಪೋದಿಲ್ಲ, ಮುಟ್ಟು ಈ ರೀತಿ ಮಾಡಿದ್ರೆ ತಪ್ಪಾಗುತ್ತೆ ಅಂತೇಳಿ ಈ ರೀತಿ ವಿಶ್ಲೇಷಣೆ ಮಾಡಿದಾಗ ಹೌದು ಅಂತೇಳಿ ಆ ಕಟ್ಟುಪಾಡುಗಳನ್ನ ಅದೇ ರೀತಿಯಾಗಿ ಪಾಲನೆ ಮಾಡ್ತಿದ್ರು. ನಾವು ವಿಷಯನ ಸಮಗ್ರವಾಗಿ ತಿಳಿಸಿ ಹೇಳ್ಬಿಟ್ರೆ ಇಷ್ಟೇನ ಬಿಡು ಮತ್ತೆ ಮಾಡೋಣ ಅಂತೇಳಿ ಕೆಲವರು ಪರವಾಗಿಲ್ಲ ಮಾಡು ಅಂತೇಳಿ ಅವ್ರಿಗೆ ಹಿಂಸೆ ಕೊಡ್ತಿದ್ರು. ಅತ್ತೆ ಆಗಿರ್ಬೋದು, ಸೊಸೆ ಆಗಿರ್ಬೋದು, ಅಥವಾ ಮನೇಲಿರ್ತಕ್ಕಂಥ ಹಿರಿಯರು ಪರವಾಗಿಲ್ಲ ಮಾಡ್ಲಿ ಬಿಡು, ಏನ್ ಯಾರಿಗೂ ಆಗದಿದ್ದು ಮುಟ್ಟಾಗಿದೆ, ಯಾರಿಗೂ ಆಗದಿದ್ದು ಋತುಮತಿ ಆಗಿದ್ದಾರ, ಯಾರಿಗೂ ಆಗದಿದ್ದು ಪೀರಿಯಡ್ಸ್ ಆಗಿದೆಯಾ ಅಂತೇಳಿ ತಪ್ಪಾಗಿ ತಿಳ್ಕೊಂಡು ಕೆಲಸ ಮಾಡಕ್ ಬಿಡ್ತಾ ಇದ್ರು. ಅದಕ್ಕೆ ದೇವರನ್ನ ಮುಂದೆ ಇಟ್ಟು ನೋಡಿ, ದೇವಸ್ಥಾನಕ್ಕೆ ಹೋಗ್ಬಾರ್ದು, ಪೂಜೆ ಮಾಡಬಾರ್ದು, ಮನೆಗೆ ಹೋಗ್ಬಾರ್ದು, ಇದು ಮೈಲಿಗೆ ಮುಟ್ಟು ಅಂತ ಹೇಳಿದಾಗ ಸ್ವಲ್ಪ
ಕಟ್ಟುಪಾಡುಗಳನ್ನ ಹೇಳಿಕೊಟ್ಟಾಗ ಆ ದೇವ್ರಿಗೋಸ್ಕರ ಆದ್ರೂ ಭಯಭಕ್ತಿಯಿಂದ ಇದನ್ನ ಪಾಲನೆ ಮಾಡೋದನ್ನ ಕಂಡುಕೊಂಡ್ರು. ಇದು ಒಳ್ಳೇದೇನೆ. ನಮ್ಮ ಹಿರಿಯರು ಯಾವುದೇ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಹಿರಿಯರು ಒಂದು ಕಟ್ಟುಪಾಡುಗಳನ್ನ ಹಾಕಿದ್ದಾರೆ ಅಂದ್ರೆ ಅದು ವೈಜ್ಞಾನಿಕವಾಗಿ ಅರ್ಥವಾಗಿರುತ್ತೆ, ಅರ್ಥಪೂರ್ಣವಾಗಿರುತ್ತೆ. ಅದನ್ನ ಫಾಲೋ ಮಾಡೋದ್ರಿಂದ ನಮಗೊಳ್ಳೇದೇನೆ. ನೋಡಿ, ಹಿಂದಿನ ಕಾಲದಲ್ಲಿ ಒಂದು ಮಗು ಹೆಣ್ಣು ಮಗು ಋತುಮತಿ ಆದ್ರೆ ರಕ್ತಸ್ರಾವ ಆಗಬೇಕಾದ್ರೆ ಶೌಚಾಲಯಗಳು ಕೊರತೆ ಇತ್ತು, ಬೈಲಲ್ಲಿ ಹೋಗ್ಬೇಕಾಗಿತ್ತು, ಶುಚಿತ್ವದ ನೀರಿನ ತೊಂದರೆ ಇತ್ತು. ಈ ತರ ಈ ಸ್ಯಾನಿಟೈಸರು ಮತ್ತೆ ಒಳ ಉಡುಪುಗಳು, ಪ್ಯಾಡ್ಸು, ಪ್ರತ್ಯೇಕವಾದಂತ ಒಂದು ಕೊಠಡಿ, ಶೌಚಾಲಯಗಳೆಲ್ಲ ಕೊರತೆ ಇತ್ತು. ಆಗ ಹೆಣ್ಣು ಮಗುವಿಗೆ ಆ ಒಂದು ಮುಟ್ಟಿನ ಸಮಯದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳು ಅವ್ರಿಗೆ ಗೊತ್ತಿರುತ್ತೆ, ಏನ್ ಸಮಸ್ಯೆ ಇರುತ್ತೆ ಅಂತ. ಹಾಗಾಗಿ ಹಿರಿಯರು ಪೂರ್ವಿಕರು ಈ ಕಟ್ಟುಪಾಡುಗಳಾಗ್ದಾಗ ಅವರ ಒಳಿತಿಗಾಗಿ ಅವರ ಗೌರವತೆಯಿಂದ ಅವ್ರ ತೊಂದರೆ ಆಗ್ಬಾರ್ದು, ಆ ಸಮಸ್ಯೆ ಅದನ್ನ ಅರಿತುಕೊಂಡು ಈ ಕಟ್ಟುಪಾಡುಗಳನ್ನ ಹೇಳಿದ್ರೆ ಹೊರತು ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ ಯಾವುದೇ ಶಾಸ್ತ್ರದಲ್ಲಿಲ್ಲ. ಶಾಸ್ತ್ರದಲ್ಲಿ ಒಂದಿದೆ, ಮೊದಲ ಋತುಮತಿ ಆದಾಗ ಯಾವ ತಿಥಿ, ವಾರ, ಯೋಗ, ಕರ್ಣ, ನಕ್ಷತ್ರ, ಒಳ ಉಡುಪು ಯಾವ ರೀತಿ ಇತ್ತು, ಯಾವ ಬಣ್ಣದ ವಸ್ತ್ರ ಇತ್ತು, ಯಾವ ಸಮಯದಲ್ಲಾದ್ರೂ, ಯಾವ ಲಗ್ನದಲ್ಲಾದ್ರೂ ಇದನ್ನ ನೋಡ್ತಕ್ಕಂಥದ್ದು ಮೊದಲ ಋತುಮತಿ ಆದಾಗ ನೋಡ್ತಕ್ಕಂಥ ಶಾಸ್ತ್ರ ಇದೆ. ಆದ್ರೆ ಪ್ರತಿ ತಿಂಗಳು ಆಗ್ತಕ್ಕಂಥದ್ದು ಮುಟ್ಟು ಮೈಲಿಗೆ ಕೆಟ್ಟದ್ದು ಅಂತಕ್ಕಂಥದ್ದು ತಪ್ಪು. ಅದನ್ನ ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಲೇಬಾರ್ದು. ಇದು ಒಂದು ಹೆಣ್ಣಿಗೆ ಪ್ರಕೃತಿ ದೈವಾನುಗ್ರಹದಿಂದ ಪ್ರಕೃತಿ ಜೈವಿಕ ಒಂದು ಪ್ರಕ್ರಿಯೆ ಆಗಿದೆ, ದೇವರು ಕೊಟ್ಟಿರ್ತಕ್ಕಂಥ ವರ ಇದು. ನೋಡಿ, ಒಂದು ಹೆಣ್ಮಗು ಏನಾದ್ರೂ ಋತುಮತಿ ಆಗಿಲ್ಲ ಅಂತಂದ್ರೆ ಸರಿಯಾದ ಕ್ರಮಕ್ಕೆ ತಿಂಗಳಿಗೆ ಸರಿಯಾದ ಕ್ರಮಕ್ಕೆ ಋತುಮತಿ ಆಗಿಲ್ಲ ಅಂದ್ರೆ ಏನೋ ಸಮಸ್ಯೆ ಇದೆ ಅಂತೇಳಿ ಆರೋಗ್ಯದ ದೃಷ್ಟಿಯಿಂದ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳೋದು ಸಹ ಇದೆ. ಮತ್ತೆ ತಿಂಗಳ ಸರಿಯಾಗಿ ಆಗ್ತಿದ್ದಾರೆ ಅಂತಂದ್ರೆ ಆರೋಗ್ಯವಾಗಿದ್ದಾರೆ ಅಂತ ಅರ್ಥ. ಅದೇ ಹೆಣ್ಮಗು ಏನಾದ್ರೂ ಋತುಮತಿ ಆಗಿಲ್ಲ ಅಂತಂದ್ರೆ ಬೇರೆ ನೋಡತಕ್ಕಂಥ ದೃಷ್ಟಿನೇ ಬೇರೆ ಇರುತ್ತೆ. ಇದೆಲ್ಲ ದೇವರು ಕೊಟ್ಟಿರ್ತಕ್ಕಂಥದ್ದು. ನಾವು ಪೂರ್ವ ಜನರು ನಮ್ಮ ಹಿರೀಕರು ಮಾಡಿರ್ತಕ್ಕಂಥದ್ದನ್ನ ಸ್ವಾಗತಿಸಬೇಕು. ಈ ಒಂದು ಕಾಲಘಟ್ಟಕ್ಕೆ ಶುಚಿತ್ವ ಹೆಚ್ಚಾಗಿದೆ, ಪ್ರತ್ಯೇಕವಾಗಿ ಶೌಚಾಲಯಗಳಿದೆ, ಕಾಪಾಡ್ಕೊಂತ ನೀರಿನ ವ್ಯವಸ್ಥೆ ಇದೆ, ಎಲ್ಲಾ ರೀತಿಯ ಅನುಕೂಲಗಳಿದೆ. ಈಗ ಇದನ್ನ ಯಾವ ರೀತಿ ತಗೊಬೇಕು, ಯಾವ ರೀತಿ ತಗೊಂಬಾರ್ದು ಅಂತ ನಿಮ್ಮ ಅರಿವಿಗೆ ಬಿಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಹಬ್ಬ ಹರಿದಿನ ಮಾಡ್ಬೇಕಾದ್ರೆ ಸುಣ್ಣ ಬಡಿ, ಬಣ್ಣ ಬಡಿ, ಪಾತ್ರೆಗಳನ್ನೆಲ್ಲ ತೊಳಿ, ಮನೆ ಶುಚಿತ್ವ ಮಾಡೋದು ತುಂಬಾ ಕಷ್ಟ ಇರೋದು. ಒಂದು ಮಗು ಋತುಮತಿ ಆದಾಗ ಅವ್ರ ಆರೋಗ್ಯ ಕಾಪಾಡ್ಕೊಳೋದೇ ಕಷ್ಟ ಇರುತ್ತೆ ಒಂದು 5 ದಿನ. ಅಂಥದ್ರಲ್ಲಿ ಹಬ್ಬ ಹರಿದಿನ ಇದೆ, ಶುಭ ಕಾರ್ಯಗಳಿದೆ ಅಂತ ಹೇಳಿದಾಗ ಕೆಲಸ ಕಾರ್ಯಗಳು ಹೆಚ್ಚಾಗಿರುತ್ತೆ. ಆಗೆಲ್ಲ ಮಾಡೋದು ಕಷ್ಟ ಆಗುತ್ತೆ. ಆಲ್ರೆಡಿ ಅವರು ಕಷ್ಟದಲ್ಲಿ ಇರ್ತಾರೆ, ಸಮಸ್ಯೆಯಲ್ಲಿ ಇರ್ತಾರೆ. ಮತ್ತೆ ಇದೊಂದು ಒತ್ತಡ ಆಗುತ್ತೆ, ಕೆಲಸಗಳು ಒತ್ತಡ ಆಗುತ್ತೆ ಅಂತೇಳಿ ಇದನ್ನ ಕಟ್ಟುಪಾಡಾಗಿ ಮಾಡಿರ್ತಕ್ಕಂಥದ್ದು ಉತ್ತಮನೇ. ಇದು ನೋಡಿ, ಇತ್ತೀಚೆಗೆ ಸರ್ಕಾರ ಸಹ ಒಂದು ಆದೇಶವನ್ನು ಮಂಡಿಸಿದೆ. ಋತುಮತಿಗೆ ರಜೆ ಇರಬೇಕು, ಋತುಮತಿ ಆದಂತಹ ದಿನ ರಜೆ ಸಹ ಘೋಷಿಸಿದ್ದಾರೆ. ಆದ್ರೆ ಹೆಣ್ಣಿನ ಮೇಲೆ ಇರ್ತಕ್ಕಂಥ ಗೌರವನ ನಾವು ಅದೇ ರೀತಿ ಕಾಪಾಡ್ಕೊಂಡು ಹೋಗ್ಬೇಕು. ನೋಡಿ, ಒಂದು ಮಗು ಋತುಮತಿ ಆಗಿಲ್ಲ ಅಂತಂದ್ರೆ ಆ ಮಗು ನೋಡ್ತಕ್ಕಂಥ ದೃಷ್ಟಿನೇ ಬೇರೆ. ನೋಡು, ಆದ್ರೂ ತಪ್ಪೆ, ಆಗಿಲ್ಲ ಅಂದ್ರೂ ತಪ್ಪೆ. ಅವು ಜನಸಾಮಾನ್ಯರು ಮಾಡಿರ್ತಕ್ಕಂಥ ತಪ್ಪುಗಳಿವು. ಅರ್ಥ ಮಾಡ್ಕೊಬೇಕು ಈ ಒಂದು ಜನರೇಷನ್ಗೆ ಇದು ಯಾವ ರೀತಿ ಸಮಂಜಸ, ಯಾವ ರೀತಿ ಸಮಂಜಸ ಅಲ್ಲ ಅಂತೇಳಿ ನೀವೇ ಅರ್ಥಕೊಳ್ಳಿ. ಮನೆ ಒಳಗಡೆ ಬರಬಾರ್ದು ಅಂತ ಹೇಳೋರು. ಆಗ ಪ್ರತ್ಯೇಕ ಕೊಠಡಿಗಳು ಇರ್ತಿರ್ಲಿಲ್ಲ. ಮನೆ ಒಳಗಡೆ ಸಗಣಿಯಿಂದ ಸಾರಿಸ್ತಿದ್ರು. ಸಗಣಿ ಸ್ವಲ್ಪ ಕೋಲ್ಡ್ ಆಗುತ್ತೆ, ಸನ್ನಿ ಹತ್ತುತ್ತೆ ಅನ್ನೋ ಉದ್ದೇಶ. ಮತ್ತೆ ಸುಣ್ಣ, ಶುಭ ಕಾರ್ಯಗಳು ಮಾಡ್ಬೇಕಾದ್ರೆ ಸುಣ್ಣ ಬಳಿಬೇಕಾಗುತ್ತೆ, ಇದು ಸಹ ತಂಪು ಸನ್ನಿ ಹತ್ತುತ್ತೆ ಅಂತೇಳಿ. ಈ ತರ ಎಲ್ಲ ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಎಲ್ಲಾ ಕಟ್ಟುಪಾಡುಗಳು ಅದಕ್ಕೊಂದು ವೈಜ್ಞಾನಿಕ ಅರ್ಥಗರ್ಭಿತವಾಗಿರುತ್ತೆ. ವಿಶೇಷವಾಗಿ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಹಿರಿಯರು ಯಾವುದೇ ಒಂದು ಕಟ್ಟುಪಾಡುಗಳನ್ನ, ಪದ್ಧತಿಗಳನ್ನ, ಆಚರಣೆಗಳು ಹೇಳಿದಾರೆ ಅಂದ್ರೆ ಅದ್ರ ಹಿಂದೆ ಹೋಗಿ ನೋಡಿದಾಗ ವೈಜ್ಞಾನಿಕ ಕಾರಣಗಳಿದೆ. ಇದು ನಮ್ಮ ಹಿಂದೂ ಸನಾತನ ಧರ್ಮದ ಶಕ್ತಿ ಅಂತ ಸಹ ಹೇಳ್ಬೋದು, ಹೆಮ್ಮೆಯಿಂದ ಹೇಳ್ಕೊಬಹುದು. ಅಂದ್ರೆ ಕೆಲವೊಂದು ಮೂಢನಂಬಿಕೆಗಳಿದೆ, ಅದನ್ನ ಇಗ್ನೋರ್ ಮಾಡಬೇಕು. ಕೆಲವೊಂದು ಸತ್ಯಾಸತ್ಯತೆಗೆ ಇರ್ತಕ್ಕಂಥ ವಿಚಾರಗಳನ್ನ ಅಕ್ಸೆಪ್ಟ್ ಮಾಡ್ಕೊಬೇಕು, ಅದನ್ನ ನಿಯಮಗಳನ್ನ ಪಾಲನೆ ಮಾಡಬೇಕು. ಅದು ಒಳ್ಳೇದೇ ಸಹ. ಆ ಕಾಲದ ಜೀವನ ಶೈಲಿಗೆ ಅದು ಸರಿಯಾಗೇ ಇತ್ತು. ಬಟ್ ಈ ಒಂದು ಜನರೇಷನ್ಗೆ, ಈ ಒಂದು ಕಾಲಘಟ್ಟಕ್ಕೆ ಇದನ್ನ ನಾವು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಬೇಕು, ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಬಹುದು, ಅದೆಲ್ಲ ನಿಮಗ್ ಬಿಟ್ಟಿರೋದು. ಯಾಕಂದ್ರೆ ನೀವು ಸಹ ವಿದ್ಯಾವಂತರೇ, ಬುದ್ಧಿವಂತರೇನೆ.
ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ನಾವು ನೀವೆಲ್ಲ ಭೂಮಿ ಮೇಲೆ ಇದ್ದೀರಿ, ಜೀವಿಸ್ತಾ ಇದ್ದೀರಿ ಅಂತಂದ್ರೆ ಆ ಒಂದು ತಾಯಿಯ ಗರ್ಭದಿಂದ ಬಂದಿರತಕ್ಕಂಥ ಈ ಒಂದು ಪ್ರಕ್ರಿಯೆ ಏನು, ಪ್ರಕೃತಿ ಪ್ರತಿ ತಿಂಗಳು ಅವ್ರು ಕೊಟ್ಟಿರ್ತಕ್ಕಂಥ ಋತುಮತಿಯ ಪ್ರಕ್ರಿಯೆ ನೈಜವಾದಂಥ ಜೈವಿಕ ಪ್ರಕ್ರಿಯೆ ಕೊಟ್ಟಿರೋದ್ರಿಂದನೇ ನಾವು ನೀವೆಲ್ಲ ಸಹ ಭೂಮಿ ಮೇಲೆ ಇದ್ದೀರಿ. ಸಂತಾನೋತ್ಪತ್ತಿ ಆಗೋದಕ್ಕೆ ಆ ತಾಯಿಗೆ ಕೊಟ್ಟಿರ್ತಕ್ಕಂಥ ದೇವರ ವರದಾನನೇ ಅಂತ ಹೇಳ್ಬೋದು. ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಬಿಡಿ ದಯವಿಟ್ಟು. ವೀಕ್ಷಕರೇ, ಕೊನೆಯದಾಗಿ ಹೇಳ್ಬೇಕಾದ್ರೆ ಋತುಮತಿ ಆಗ್ತಕ್ಕಂಥದ್ದು ದೋಷವಲ್ಲ, ಅದು ಪ್ರಕೃತಿಯ ಸಹಜವಾದ ಒಂದು ಪ್ರಕ್ರಿಯೆ. ಧರ್ಮದ ಬಗ್ಗೆ ಗೌರವದಿಂದ, ಹೆಣ್ಣಿನ ಮೇಲೆ ಗೌರವದಿಂದ, ವಿಜ್ಞಾನಕ್ಕೂ ಸಹ ಗೌರವ ಕೊಟ್ಟು ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳೋಣ. ನಿಮ್ಮ ಕುಟುಂಬದಲ್ಲಿ ಅಥವಾ ಹಳ್ಳಿಗಳಲ್ಲಿ ಹೆಣ್ಣು ಋತುಮತಿ ಆದ ಸಮಯದಲ್ಲಿ ಯಾವ ರೀತಿ ಸಂಪ್ರದಾಯ ಆಚರಣೆಗಳಿದೆ ಅಂತೇಳಿ ಗೌರವಯುತದಿಂದ ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅಂತವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.